ನಮಸ್ಕಾರ. ಮತ್ತೊಂದು ಭಾನುವಾರ ನಮ್ಮ ಬಾಯಿ ಚಪ್ಪಲ ಮತ್ತೆ ಶುರುವಾಗಿದೆ. ಸೊ ಇವತ್ತು ಮನೆ ಹತ್ರನೇ ಯಾವ್ದಾರ ಒಂದು ಜಾಗಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸೊ ರೀಲ್ಸ್ ಎಲ್ಲ ನೋಡ್ತಿದ್ವಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಸೊ ಅದ್ ಯಾವ ಜಾಗಪ್ಪ ಅಂದ್ರೆ ಕೇಶೂಸ್ ಕಾರ್ನರ್. ಎಸ್, ನಮ್ಮ ಮನೆ ಹತ್ರನೇ ಇದೆ. ಮನೆಯಿಂದ ಎಷ್ಟು ಕಿಲೋಮೀಟರ್? ಏನೊಂದು 2-3 ಕಿಲೋಮೀಟರ್ ಇರ್ಬೇಕಷ್ಟೇ. 3-4 ಕಿಲೋಮೀಟರ್. ಅಂದ್ರೆ ನಾವು ಲೇಟ್ ಆಗಿ ಬೇರೆ ಇದ್ವಿ, ತುಂಬಾ ದೂರ ಹೋಗೋ ಅಷ್ಟೊತ್ತಿಗೆ ಹಸುವಾಗ್ಬಿಡತ್ತೆ, ಹತ್ರದಲ್ಲೇ ಇರೋದಕ್ಕೆ ಹೋಗೋಣ ಅಂತ ಹೇಳಿ ಸೊ ಇವತ್ತು ಹೊರಟಿದೀವಿ. ಆಕ್ಚುಲಿ ತುಂಬಾ ಸಲ ಅದು ನೋಡ್ಕೊಂಡು ಪಾಸ್ ಆಗ್ತೀವಿ ನಾವು, ಓಕೆನಾ? ಬಟ್ ಟ್ರೈ ಮಾಡಿರ್ಲಿಲ್ಲ. ಎಲ್ಲರೂ ಟ್ರೈ ಮಾಡಿ ಡಿಫ್ರೆಂಟ್ ಆಗಿ ಇರತ್ತೆ ಅಂತ ನಾವು ಹೇಳಿದ್ವಿ. ಅಂದ್ರೆ ಒತ್ತು ಶಾವಿಗೆ ಇರತ್ತೆ, ನುಚ್ಚಿನುಂಡೆಲ್ಲ ಇರತ್ತೆ ಅಂತ. ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ ದೊಡ್ಡ ಮನ್ಸು ಮಾಡಿ, ಓಕೆನಾ? ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ನಮ್ಮ ಜೊತೆ. ಇವತ್ತು ನಾವು ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡೋಣ ಅಂತ JP ನಗರದಲ್ಲಿರೋ ಕೇಶೂಸ್ ಕಾರ್ನರಿಗೆ ಬಂದಿದ್ದೀವಿ. ಸೊ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಇರುತ್ತೆ. ಸೊ ಫಸ್ಟ್ ನಾವು ಟ್ರೈ ಮಾಡ್ತಿರೋದು ಸೋರೆಕಾಯಿ ಇಡ್ಲಿ. ಫಸ್ಟ್ ಟೈಮ್ ಕೇಳ್ತಾರೆ ಅದು ಕೇಳಿಗೆ? ನಾನಂತೂ ಕೇಳಿಲ್ಲ. ಇಲ್ಲೇ ಬೋರ್ಡಲ್ಲಿ ನೋಡಿದಾಗಲೇ ಒಂದು ಸೋರೆಕಾಯಿ ಇಡ್ಲಿ ಅಂತಾನು ಮಾಡ್ತಾರೆ ಅಂತ ಗೊತ್ತಾಗಿದ್ದು ನನಗೆ. ಅದೇ ಸೊ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಮಾಮೂಲಿ ಇಡ್ಲಿ ಥರ ಇಲ್ಲ ಅಷ್ಟೇ, ಟೇಸ್ಟ್ ಚೆನ್ನಾಗಿದೆ. ಆಬ್ವಿಯಸ್ಲಿ ಇರಲ್ಲ, ಅದಕ್ಕೆ ಅವ್ರು ಸೋರೆಕಾಯಿ ಇಡ್ಲಿ ಅಂತ ಹೇಳಿ. ಹೆಂಗ್ ಮಾಡ್ತಾರೆ ಏನು ಗೊತ್ತಿಲ್ಲ ನಮಗೆ. ನನಗೆ ಇಡ್ಲಿ ರವೆನ ಸೋರೆಕಾಯಿ ಮತ್ತೆ ಒಗ್ಗರಣೆ ಕೊಟ್ಟಿದ್ದಾರೆ, ಜೀರಿಗೆ ಎಲ್ಲ ಬಾಯಿ ಸಿಗ್ತಾ ಇದೆ. ಕಲರು ಡಿಫ್ರೆಂಟ್ ಇದೆ. ಮೋಸ್ಟ್ಲಿ ಜೀರಿಗೆ ಮತ್ತೆ ಇದು ಕಾಳುಮೆಣಸು ಪೌಡರ್ ಮಾಡಿ ಹಾಕಿದ್ದಾರೆ, ಹಸಿಮೆಣಸು ಸೊಪ್ಪು ಏನೇನೋ ಹಾಕಿದ್ದಾರೆ ಅನ್ಸುತ್ತೆ. ಸೋರೆಕಾಯಿ ಹಾಕಿದ್ದಾರೆ ಅಂದರೆ ಇಟ್ಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಟ್ರೈ ಮಾಡ್ಬೋದು ಅನ್ಸುತ್ತೆ. ಇದು ಚಟ್ನಿ ಜೊತೆ ಕೊಡ್ತಾರೆ. ಸೊ ಇನ್ನೊಂದು ನಾವು ಟ್ರೈ ಮಾಡೋಣ. ಇನ್ನೊಂದು ನಾವು ಆರ್ಡರ್ ಮಾಡಿರೋದು ನುಚ್ಚಿನುಂಡೆ. ಟ್ವಿಸ್ಟ್ ಇದೆ. ನುಚ್ಚಿನುಂಡೆನ ಸೋರೆಕಾಯಿ ಮಜ್ಜಿಗೆ ಹುಳಿ ಜೊತೆ ಕೊಟ್ಟಿದ್ದಾರೆ. ಸೋರೆಕಾಯಿ ಮಜ್ಜಿಗೆ ಹುಳಿ? ಸೋರೆಕಾಯಿ ತಾನೇ ಇದು? ಒಟ್ಟು ಮಜ್ಜಿಗೆ ಹುಳಿ ಯಾವ್ದು ಅಂತ ಗೊತ್ತಿಲ್ಲ. ಸೊ ನಾನು ಈ ಥರ ಕಾಂಬಿನೇಷನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ನಾರ್ಮಲಿ ಚಟ್ನಿ ಜೊತೆ ತಿಂತೀವಿ ನಾವು ಮನೇಲಿ ಮಾಡಿದಾಗ ಅಥವಾ ಎಲ್ಲ ಕಡೆ ಹೋದಾಗ. ಚೆನ್ನಾಗಿದೆಯಾ? ನುಚ್ಚುಂಡೆ ಚೆನ್ನಾಗಿದೆ, ಮಜ್ಜಿಗೆ ಚೆನ್ನಾಗಿದೆ. ಬಟ್ ನಂಗೆ ಈ ಕಾಂಬಿನೇಷನ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಐ ಪ್ರಿಫರ್ ನುಚ್ಚುನುಂಡೆ ವಿತ್ ಗಟ್ಟಿ ಚಟ್ನಿ. ಹೌದಲ್ವಾ? ಯು ಪ್ರಿಫರ್ ಗಟ್ಟಿ ಚಟ್ನಿ ವಿತ್ ಎವ್ರಿಥಿಂಗ್. ಇಡ್ಲಿಗೂ ಗಟ್ಟಿ ಚಟ್ನಿ, ದೋಸೆಗೂ ಗಟ್ಟಿ ಚಟ್ನಿ. ಹೆಂಗಿದೆ ಮಜ್ಜಿಗೆ ಹುಳಿ? ಹೆಂಗಿದೆ ಮಜ್ಜಿಗೆ ಹುಳಿ? ಚೆನ್ನಾಗಿದೆ. ನಮ್ಮ ಇನ್ನೊಂದು ಐಟಮ್ ರಾಗಿ ಹಾಲ್ಬಾಯ್. ರಾಗಿ ಹಲ್ವಾ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ನನ್ನ ಫೇವ್ರೆಟ್. ನಮ್ಮ ಕಡೆ ಎಲ್ಲ ಹಾಲ್ಬಾಯ್ ಅಂತ ಕರಿತೀವಿ. ಇದೇನಾದರೂ ಎಲ್ಲಿದ್ರೂ ನಾನು ಯೂಶಲಿ ಬಿಡಲ್ಲ, ಟ್ರೈ ಮಾಡೇ ಮಾಡ್ತೀನಿ. ಹೆಂಗಿದೆ? ಚೆನ್ನಾಗಿದೆ. ಮೇಲೆ ತುಪ್ಪ ಕೊಟ್ಟಿದ್ದಾರೆ, ಸಿಂಪಲ್ ಆಗಿದೆ ಅಷ್ಟೇ. ಯೂಶಲಿ ನಮ್ಮ ಕಡೆ ಎಲ್ಲ ಏನು ಮಾಡ್ತೀವಿ ಅಂದರೆ ಒಣ ಕೊಬ್ಬರಿ ಅದೆಲ್ಲ ಸ್ವಲ್ಪ ಮೇಲ್ಗಡೆ ಹಾಕ್ತೀವಿ, ಅಂದರೆ ತಿಂದ ಒಳಗಡೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಟೇಸ್ಟ್ ವೈಸ್ ಇಟ್ಸ್ ಗುಡ್, ಚೆನ್ನಾಗಿದೆ. ಅಂದರೆ ತುಂಬ ಸ್ವೀಟ್ ಹಾಕಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ. ತುಂಬ ಸಾಫ್ಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಯಿತಾ? ಹಿಂಗೆ ಬಳಕ್ತಾ ಇದೆ. ಇವೆರಡರಲ್ಲಿ ನನಗೆ ಈ ಮೂರಲ್ಲಿ ಇದು ತುಂಬ ಫಸ್ಟ್ ಇಷ್ಟ ಆಗಿದ್ದು. ಇವೆರಡು ತುಂಬ ಡಿಫ್ರೆಂಟ್ ಆಗಿತ್ತು, ಹೌದಲ್ವಾ? ಚೆನ್ನಾಗಿದೆ.
ಇದು ಎಷ್ಟು ಬರುತ್ತಾ? ಅದೊಂದು ಕೊಡಿ, ಬಟಾಟೆ ಬರಲ್ಲ. ಆಮೇಲೆ ಇದು ಕೂಡ ಒಂದು, ಅದು ಒಂದು, ಅಷ್ಟೇ ಅಷ್ಟೇ. ಇವಾಗ ಫಸ್ಟ್ ಟೈಮ್ ಲೈಫಲ್ಲಿ ಕೊಳಕೊಟ್ಟೆ ಕೂಳೆ ಕೊಟ್ಟೆ ಗೊತ್ತಿಲ್ಲ. ಇಲ್ಲ ಕೊಳಕಟ್ಟೆ. ಸೊ ಟ್ರೈ ಮಾಡ್ತಾ ಇದ್ದೀವಿ. ಇದನ್ನ ಬಾಳೆ ಎಲೆ ಹಾಲಿನ ಅಥವಾ ಅಷ್ಟೇ ಹಾಲಿನ? ಇಲ್ಲ ಬಾಳೆ ಎಲೆ ಹಾಲಲ್ಲಿ ಮಾಡಿದಾರ. ಟ್ರೈ ಮಾಡೋಣ. ಏನು ಕೈಗೆ ಸಿಗ್ತಿಲ್ವಲ್ಲ? ಚೆನ್ನಾಗಿದೆನಾ? ಹಿಂಗೆ ಇಡ್ಲಿ ತಗೊಂಡ ಇದೆಯಾ? ಅಂದ್ರೆ ಸಾಫ್ಟ್ ಇದೆ, ಹಬೆಲ್ ಬೇಯಿಸಿರೋದು, ಅದು ಒಳ್ಳೆ ಕೊಬ್ಬರಿ ಎಲ್ಲ ಸಿಗ್ತದೆ. ಸಕಾಲ ಚಟ್ನಿ ಚೆನ್ನಾಗಿದೆ, ತುಂಬಾ ಖಾರ ಇಲ್ಲ, ಸಿಂಪಲ್ ಆಗಿ ಚೆನ್ನಾಗಿದೆ. ಆಮೇಲೆ ಗಟ್ಟಿ ಚಟ್ನಿ ಕೊಡ್ತಾರೆ ಇವರು, ನೀರಾಗಿ ಮಾಡಲ್ಲ. ಗಟ್ಟಿ ಅಂದ್ರೆ ಒಂದು ಹದಕ್ಕೆ, ಫುಲ್ಲು ಗಟ್ಟಿ ಚಟ್ನಿನೂ ಅಲ್ಲ, ಮತ್ತೆ ನೀರ ಹರಿತಿರೋ ಚಟ್ನಿನೂ ಅಲ್ಲ. ಸೊ ತಿಂದಿದ್ದೀನೋ ಇಲ್ಲ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಇದು. ಈಗ ನಮ್ಮ ಮುಂದೆ ಬಟಾಟೆ ವಡೆ ಮತ್ತೆ ಇದೇನಿದು, ಇದು ಪುಳಿಯೋಗರೆ ಶಾವಿಗೆ ಇದೆ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಪುಳಿಯೋಗರೆ ಗೊಜ್ಜು, ಅಲ್ಲ ಚಟ್ನಿ ಪುಡಿ ಮತ್ತೆ ಇದು ಮಿಕ್ಸ್ ಮಾಡಿಕೊಟ್ಟಿದೆ. ಪುಳಿಯೋಗರೆ ಗೊಜ್ಜು. ಪುಳಿಯೋಗರೆ ಗೊಜ್ಜೆ ಕೊಟ್ಟಿದ್ದಾರೆ. ಆಕ್ಚುಲಿ ನಾನು ಕೇಳ್ಕೊಂಬಂದೆ ಅವ್ರ ಸೈಡಿಗೆ ಹಾಕ್ತಾರೆ ಏನಿದು ಅಂತ. ಪುಳಿಯೋಗರೆ ಗೊಜ್ಜು ಚೆನ್ನಾಗಿದಾರಲ್ಲ. ಶಾವಿಗೆಗೆ ಪುಳಿಯೋಗರೆ ಕಳಿಸ್ಕೊಟ್ಟಿದ್ದಾರೆ, ಮೇಡ ತೆಂಗಿನ ತುರಿ ಮತ್ತು ಶೇಂಗಾ ಬೀಜ ಹಾಕಿದ್ದಾರೆ. ಇದು ಈ ಸಾಂಕೇತಿಕ ಬ್ರಾಹ್ಮಿನ್ ಸ್ಟೈಲ್ ಅಂತ ಇವಾಗ ತಾನೇ ಅವ್ರ ಓನರ್ ಸಿಕ್ಕಿದ್ರು. ಇದು ಸಾಂಕೇತಿಕ ಬ್ರಾಹ್ಮಿನ್ ಸ್ಟೈಲ್ ಅಂತ ಇವಾಗ ತಾನೇ ಓನರ್ ಸಿಕ್ಕಿದ್ರು. ಚೆನ್ನಾಗಿದೆ, ಅದೇ ಟೇಸ್ಟ್. ಏನಪ್ಪ ಆಮೇಲೆ ಆವಾಗ ಮಿಸ್ ಹೊಡೆದಿದ್ವಿ ನಾವು. ಸೋರೆಗೇನು ರುಚಿ ನೋಡಿ ಜೊತೆ ಸೋರೆಕಾಯಿ ಮಜ್ಜಿಗೆ ಹುಡಿ ಅಲ್ಲ, ಕುಂಬಳಕಾಯಿದು ಮಜ್ಜಿಗೆ ಹುಡಿ. ಅದು ಇದು ಬೂದ್ ಕುಂಬಳಕಾಯಿದು. ಸಾರಿ, ಬಟ್ ಚೆನ್ನಾಗಿತ್ತು ಅದು. ಇದು ಚೆನ್ನಾಗಿದಲ್ಲ. ಹಂಗೆ ಬಟಾಟೆ ಟ್ರೈ ಮಾಡ್ಬಿಟ್ಟು. ಈಗ ತಿಂಡಿ ಎಲ್ಲ ತಿನ್ಕೊಂಡು ಇಬ್ರು ಮನೆ ಕಡೆ ಹೊರಟಿದೀವಿ. ಸೊ ನಿಮಗೆ ಆಕ್ಚುಲ್ ಆಗಿ ಏನ್ ರಿವ್ಯೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ನಾವು ಎಲ್ಲ ಐಟಮ್ಸ್ ಡಿಫ್ರೆಂಟ್ ಆಗಿತ್ತು. ನಾರ್ಮಲ್ ಐಟಮ್ಸ್ ಇದೆ ಇಲ್ಲಿ, ಬಟ್ ಡಿಫ್ರೆಂಟ್ ಐಟಮ್ಸ್ಗಳು ತುಂಬಾ ಇತ್ತು. ಅದನ್ನಷ್ಟೇ ಟ್ರೈ ಮಾಡಿ. ನಾವು ದೋಸೆ, ನಾರ್ಮಲ್ ಇಡ್ಲಿ ಅದೆಲ್ಲ ಮಾಡಲಿಲ್ಲ, ಬಿಕಾಸ್ ನಾವೆಲ್ಲ ಕಡೆ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಏನಷ್ಟು ಮೇಜರ್ ಡಿಫ್ರೆನ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾವು ಫಸ್ಟ್ ಟ್ರೈ ಮಾಡಿದ್ದು ಸೋರೆಕಾಯಿ ಇಡ್ಲಿ ಮತ್ತೆ ನುಚ್ಚುನುಂಡೆ. ಅದೇ ಒಂದೇನ್ ಗೊತ್ತಾಯ್ತು ಅಂದ್ರೆ ನನಗೆ ಇವರು ಓನರ್ ಮಾತಾಡ್ಸಿದ್ರು, ಆಲ್ಮೋಸ್ಟ್ 15 ನಿಮಿಷ ಮಾತಾಡ್ಸಿದ್ರು. ಇದು ಸಾಂಕೇತಿಕ ಬ್ರಾಹ್ಮಿನ್ ಸ್ಟೈಲ್ ಅಂತ ಫುಡ್. ಸೊ ಎಲ್ಲ ಅದೇ ತರ ಮಾಡಿದಾರೆ ಅಂತ. ಸೊ ಹಾಗಾಗಿ ಸೊ ಆ ಸ್ಟೈಲ್ ಎಲ್ಲ ಇದೆ. ಸೊ ನಾವು ಫಸ್ಟ್ ಟ್ರೈ ಮಾಡಿದ್ಯಾನಪ್ಪ ಅಂದ್ರೆ ಏನು ಸೋರೆಕಾಯಿ ಇಡ್ಲಿ ಮತ್ತೆ ನುಚ್ಚುನುಂಡೆ. ಸೋರೆಕಾಯಿ ಇಡ್ಲಿ ನಾನು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಚೆನ್ನಾಗಿತ್ತು. ಏನ್ ಸೌಜು? ಹೌದೌದು. ಅದು ಚಟ್ನಿ ಚೆನ್ನಾಗಿದೆ. ಚಟ್ನಿ ಹೆಂಗಂದ್ರೆ ಅವರು ತೀರಾ ಗಟ್ಟಿನೂ ಅಲ್ಲ, ತೀರಾ ನೀರು ಅಲ್ಲ, ಆಕ್ಚುಲಿ ಒಂದ್ ಹದವಾಗಿ ಕರೆಕ್ಟ್ ಆಗಿ ಕೊಡ್ತಾರೆ. ಆಮೇಲೆ ಇನ್ನೂ ಒಂದ್ ಏನಂತ ಅಂದ್ರೆ ಫಸ್ಟ್ ನಾವು ಏನಪ್ಪಾ ಬಿಲ್ ಹಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡ್ವಿ. ಟ್ರೈ ಮಾಡಿದ ಐಟಮ್ಸ್ ಎಲ್ಲ ಸೇರ್ಬಿಟ್ಟು ಆಲ್ಮೋಸ್ಟ್ 500 ರೂಪಾಯಿ ಆಯ್ತಾ? ಒಂದ್ 450-500 ತನಕ ಆಯ್ತು ಒಂದ್ 5-6 ಐಟಮ್ಗೆ. ಅದ್ರೊಳಗು ಏನಕ್ಕೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ರೀಸನ್ ಹೇಳಲೇಬೇಕು. ಒಂದೊಂದ್ಸತಿ ಸುಮ್ನೆ ಹೋಗ್ತೀವಿ, ಹೈಪು ಬರೀ 2 ಪೀಸ್ ಕೊಡ್ತಾರೆ, ತುಂಬಾ ಕಾಸ್ಟ್ಲಿ ಅಂತೆಲ್ಲ ಹೇಳ್ತೀವಿ. ಸೊ ಅದನ್ನ ನಾವೀಗ ಜಸ್ಟಿಫೈ ಮಾಡ್ಬೇಕು ಅಂತ ನಮಗೆ ಅನಿಸ್ತು. ಅವ್ರ ಜೊತೆ ಮಾತಾಡಿದ್ಮೇಲೆ ನಮಗೆ ಅನಿಸ್ತು. ಯಾಕಂದ್ರೆ ಫಸ್ಟ್ ಸೋರೆಕಾಯಿ ಇಡ್ಲಿ ಆಗ್ಲಿ, ಆಮೇಲೆ ಕೂಳೆ ಕೊಟ್ಟೆ ಆಗ್ಲಿ, ಆಮೇಲೆ ಮತ್ತೆ ನುಚ್ಚಿನುಂಡೆ ಆಗ್ಲಿ, ಎಲ್ಲ ಇದು ಬೇಳೆ ಐಟಮ್ಸ್. ಸೊ ಬೇಳೆ ಪ್ರೈಸಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆದ್ರಿಂದ ಅವ್ರು ಪ್ಯೂರ್ ಫಾರ್ಮ್ ಆಫ್ ಬೇಳೆ ಉಪಯೋಗಿಸೋದ್ರಿಂದ ಸೊ ಕಾಸ್ಟ್ಲಿ ಆಗಿದೆ. ಸೊ ಇಲ್ಲ ಅಂದ್ರೆ ಸೊ ಹಂಗ ಅದನ್ನ ಕೇಳಿದ್ಮೇಲೆ ಪ್ರೈಸ್ ಜಸ್ಟಿಫೈಬಲ್ ಅನ್ಸ್ತಾ ಅಲ್ವಾ. ಆಮೇಲೆ ಇನ್ನೂ ಒಂದು ಅವ್ರು ಮೆನ್ಷನ್ ಮಾಡಿದ್ರು, ಅವ್ರದ್ದು ಯಾವ್ದು ಎಣ್ಣೆ ಯೂಸ್ ಮಾಡಲ್ಲ,
ಕಡ್ಲೆಕಾಯಿ ಎಣ್ಣೆ ಮಾತ್ರ ಯೂಸ್ ಮಾಡ್ತೀವಿ ಅಂತ. ನಿಮ್ಗೆ ಗೊತ್ತು ಕಡ್ಲೆಕಾಯಿ ಎಣ್ಣೆ ನಾವು ಮನೆಗಳಲ್ಲಿ ಯೂಸ್ ಮಾಡೋದೇ ಕಷ್ಟ, ಪಾಪ ಅವ್ರು ಹೋಟ್ಲಲ್ಲಿ ಯೂಸ್ ಮಾಡ್ತಾ ಇದಾರೆ. ಸೊ ಅವಾಗ ನಾವು ಹೋಗ್ಬಿಟ್ಟು ಪ್ರೈಸು ಹೈಪು ಅದು ಅಂತ ಮಾತಾಡೋದ್ರಲ್ಲಿ ತಪ್ಪು ಅಂತ ನಮಗೆ ಅನ್ನಿಸ್ತದೆ. ಸೊ ಅದೇ ಸೋರೆಕಾಯಿ ಇಡ್ಲಿ ಅದೇ ನನಗೆ ಅದೇ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದಾದ್ಮೇಲೆ ನುಚ್ಚಿನುಂಡೆ ಮತ್ತೆ ಮಜ್ಜಿಗೆ ಹುಳಿ ನನಗೆ ಫಸ್ಟ್ ಟೈಮ್ ಲೈಫಲ್ಲಿ ತಿಂದಿದ್ದು. ಏನ್ ಸೌಜು, ನಾವು ಮನೆಯಲ್ಲೂ ಮಾಡ್ತೀವಿ ನುಚ್ಚಿನುಂಡೆ, ಬೇಗಡೆ ತಿಂದಿದ್ದೀನಿ ಎಲ್ಲ, ನಾವು ಗಟ್ಟಿ ಚಟ್ನಿ ತಿಂತೀವಿ. ಅವರು ಅದಕ್ಕೆ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಕರೆಕ್ಟ್. ಅವ್ರು ಅದನ್ನ ಹೇಳಿರೋದು ಏನಂದ್ರೆ, ಈ ಸಂಕೇತಿ ಬ್ರಾಹ್ಮಿನ್ಸ್ಗಳು ಹಳೆ ಕಾಲದಲ್ಲಿ ಈ ನುಚ್ಚಿನುಂಡೆ ಅದನ್ನ ಹೆಂಗ್ ಮಾಡ್ತಿದ್ರು ಅಂದ್ರೆ, ಬೇಳೆ ಎಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಕೆಡೆ ಏನು ಉಳಿದಿರುತ್ತಲ್ಲ ಅದನ್ನ ಮಾಡ್ತಿರಂತೆ. ಅದನ್ನ ನುಚ್ಚುನ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ಹಬೆ ಕಟ್ಟಿ ಅದಕ್ಕೆ ಒಂಚೂರು ಮಸಾಲೆ ಹಾಕಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನುಚ್ಚುನುಂಡೆ ಅಂತ ಹೇಳಿ. ಬೆಳಿಗ್ಗೆ ಒಂದ್ 5 ತಿಂದ್ಬಿಟ್ಟು ಅದು ಮಜ್ಜಿಗೆ ಹುಳಿ ಜೊತೆ ಅಂದ್ರೆ ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಜೊತೆ ತಿನ್ಕೊಂಡು ಹೋಗ್ತಿರಂತೆ. ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಹೈಡ್ರೇಷನ್ ಒಳ್ಳೇದು. ಕರೆಕ್ಟ್. ಅವ್ರು ಆಕ್ಚುಲಿ ಆ ರೀಸನ್ ಕೊಟ್ರು. ನಾವೇನಂದ್ವಿ, ನಾವು ಚಟ್ನಿ ಜೊತೆ ತಿಂತೀವಿ, ನೀವ್ ಯಾಕೆ ಬೂದ್ ಕುಂಬಳಕಾಯಿ ಮಾಡಿದೀರಾ ಅಂದ್ರೆ ಮಜ್ಜಿಗೆ ಹುಳಿ ಮಾಡಿದೀರಾ. ಇಲ್ಲ, ಇದು ಬೇಳೆ ಐಟಮ್ ಜೊತೆಗೆ ಈ ಮಜ್ಜಿಗೆ ಹುಳಿ ಏನ್ ಕೊಡ್ತೀವಲ್ಲ ನಮಗೆ ಹೈಡ್ರೇಷನ್ಗೆ ಹೆಲ್ಪ್ ಆಗತ್ತೆ. ಸೊ ಅದರಿಂದ ನಾವು ಮಜ್ಜಿಗೆ ಹುಳಿ ಕಾನ್ಸೆಪ್ಟ್ ನ ನಮ್ಮೂರಲ್ಲಿ ನಮ್ ಕಡೆ ಎಲ್ಲ ಹಾಗೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು. ಸೊ ಚೆನ್ನಾಗಿತ್ತು. ಅಂದ್ರೆ ನನ್ಗೆ ಆ ಕಾಂಬಿನೇಷನ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನನಗೆ ಲೈಕ್ ಅಂದ್ರೆ ನಂಗೆ ಇಷ್ಟ ಅಂತಲ್ಲ, ಲೈಕ್ ಇಟ್ ವಾಸ್ ಡಿಫ್ರೆಂಟ್ ಟೇಸ್ಟ್ ನನಗೆ. ಅದಾದ್ಮೇಲೆ ನಾವೇನು ಇದು ಪುಳಿಯೋಗರೆ ಶಾವ್ಗೆ ಟ್ರೈ ಮಾಡಿದ್ವಿ. ಗೊಜ್ಜು ಮಾತ್ರ ಪುಳಿಯೋಗರೆ ಟೇಸ್ಟು ಗೊಜ್ಜು ತುಂಬಾ ಚೆನ್ನಾಗಿತ್ತು. ಅವ್ರು ಹೆಂಗ್ ಕೊಡ್ತಾರೆ ಅಂದ್ರೆ ರೆಡಿ ಮಾಡಿ ಇಟ್ಟಿರಲ್ಲ. ಬೇರೆ ಕಡೆ ಹೋದ್ರೆ ನಿಮಗೆ ಪುಳಿಯೋಗರೆ ಗೊಜ್ಜಿಂದ ಒಂದು ಸಪರೇಟ್ ಶಾವ್ಗೆ, ಆಮೇಲೆ ಲೆಮನ್ ಶಾವ್ಗೆ, ಅದು ಎಲ್ಲ ಡಿಫ್ರೆಂಟ್ ಆಗಿ ಎಲ್ಲ ಸಪರೇಟ್ ಆಗಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ. ಬಟ್ ಇವ್ರ ಸ್ಪೆಷಾಲಿಟಿ ನಾವು ನೋಡಿದ್ದು ಅಬ್ಸರ್ವ್ ಮಾಡಿದ್ದೇನಂದ್ರೆ, ಅವರು ಶಾವ್ಗೆ ಅಷ್ಟೇ ಇರುತ್ತೆ, ಅವಾಗ ನಾವು ಯಾವ್ದು ಹೇಳ್ತೀವೋ ಅವಾಗ ರೆಡಿ ಮಾಡಿ ಕೊಡ್ತಾರೆ. ಲೆಮನ್ ಶಾವ್ಗೆ ಅಥವಾ ಪುಡಿ ಒತ್ತು ಶಾವ್ಗೆನೂ ಇದೆ, ಚಟ್ನಿ ಪುಡಿ ಶಾವ್ಗೆ ಪುಡಿದು ಇದೆ. ಬಟ್ ನಾವು ಪುಳಿಯೋಗರೆ ಟ್ರೈ ಮಾಡಿದ್ವಿ. ಬಟ್ ನಮಗೆ ಇಷ್ಟ ಆಗಿದ್ದೇನು ಅಂತ ಅಂದ್ರೆ, ಮಾಡಿಟ್ಟು ವೇಸ್ಟ್ ಮಾಡಲ್ಲ, ಹಳೇದ್ ಕೊಡಲ್ಲ, ತಕ್ಷಣನೇ ಬಿಸಿ ಬಿಸಿ ಮಾಡ್ಬಿಟ್ಟು ಕಲ್ಸ್ಬಿಟ್ಟು ಕೊಡ್ತಾರೆ. ಅದೊಂದು ಒಳ್ಳೆ ಕಾನ್ಸೆಪ್ಟ್ ಅವ್ರದ್ದು. ಚೆನ್ನಾಗಿತ್ತು. ಆಮೇಲೆ ಆಲೂ ಬೋಂಡ ತಿಂದೆ. ಆಮೇಲೆ ಇನ್ನೊಂದು ಫಸ್ಟ್ ಕೊಳ ಕೊಟ್ಟೆ. ಓ ಮೈ ಗಾಡ್, ಕೊಳ ಕೊಟ್ಟೆ ಅದೊಂದು ನನ್ನ ಹೆಸರೇ ಕೇಳಿರ್ಲಿಲ್ಲ. ಆಯ್ತಾ, ಅದು ಫುಲ್ ಉರದ್ ದಾಲ್ ಮಾಡಿರೋದು. ಉರದ್ ದಾಲ್ ಉದ್ದಿನ ಬೇಳೆ ಮಾಡಿರೋದಂತೆ. ಇಟ್ ವಾಸ್ ಚೆನ್ನಾಗಿತ್ತು ಅದು. ಆಯ್ತಾ, ಕೊಳಕೊಟ್ಟೆ ಆಕ್ಚುಲಿ ನಾವು ತಿನ್ಬೇಕಾದ್ರೆ ಸಾಫ್ಟ್ ಇದೆ, ಬನಾನಾ ಇದು ಬಾಳೆ ಎಲೆಯಲ್ಲಿ ಇದ್ ಮಾಡಿದ್ರು, ಅದಕ್ಕೆ ಸಾಫ್ಟ್ ಅದು. ಆಮೇಲೆ ಅವ್ರು ಮಾತಾಡ್ತಾ ಹೇಳಿದ್ರು 90% ಇದಕ್ಕೆ ಉದ್ದಿನ ಬೇಳೆನ ಯೂಸ್ ಮಾಡ್ತೀವಿ, ಅದಕ್ಕೆ ನಿಮಗೆ ಅಷ್ಟು ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು ಅದು ಕೂಡ. ಆಮೇಲೆ ಇನ್ನೊಂದೇನ್ ಟ್ರೈ ಮಾಡಿದ್ವಿ, ಹಾಲ್ಬಾಯಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿತ್ತು, ಬೆಳಗ್ತಿತ್ತು, ಹಂಗೆ ತುಂಬಾ ಚೆನ್ನಾಗಿತ್ತು. ಅದೇ ತುಂಬಾ ಸ್ವೀಟ್ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಸ್ವೀಟ್ ಇತ್ತು. ಇಟ್ ವಾಸ್ ಗುಡ್. ನಮ್ಮ ಸೌಜನ್ಯ ಫೇವರೇಟ್ ಅದು. ಇನ್ನೊಂದು ಲಾಸ್ಟ್ ಒಂದು ಆಲೂ ಬೋಂಡ ತಿಂದ್ವಿ, ಅದು ತುಂಬಾ ಚೆನ್ನಾಗಿತ್ತು. ಒಂಥರ ಹೋಮ್ಲಿ ತರನೇ ಇತ್ತು. ಏನೋ ತುಂಬಾ ನಿಮಗೆ ಎಣ್ಣೆ ಇತ್ತು, ತುಂಬಾ ಒಂಥರ ಇತ್ತು. ಇಲ್ಲ, ಮನೆ ಮಾಡ್ಕೊಂಡು ಹೆಂಗ್ ತಿಂತಿರೋ ಅದೇ ತರ ಇತ್ತು. ಬಟ್ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಫುಡ್ ಅಲ್ಲಿ ಅಂತ ನಮಗೆ ಪರ್ಸನಲ್ ಆಗಿ ಫೀಲ್ ಆಯ್ತು. ಸೊ ರಿವ್ಯೂ ಬಂದ್ರೆ ನಾನೇನ್ ಹೇಳ್ತೀನಪ್ಪ ಅಂದ್ರೆ, ರೆಗ್ಯುಲರ್ ಫುಡ್ ಸ್ಪಾಟ್ ಅದು ಇದು ಐಟಮ್ಸ್ ಇದೆ. ನಾವು ಐಟಮ್ಸ್ ಟ್ರೈ ಮಾಡಿಲ್ಲ, ಇಡ್ಲಿ ವಡೆ ದೋಸೆ ಎಲ್ಲ ಟ್ರೈ ಮಾಡಿಲ್ಲ. ನಾವು ಮಾಡಿ ಡಿಫ್ರೆಂಟ್ ಐಟಮ್ಸ್. ಸೊ ನೀವು ಆ ತರದ ಐಟಮ್ಸ್ ಟ್ರೈ ಮಾಡ್ಬೇಕು ಅಂತ ಇದ್ರೆ ಬನ್ನಿ. ಆಮೇಲೆ ಕೆಲವೊಂದು ಐಟಮ್ಸ್ ನೀವು ತಿಂದೇ ಇರಲ್ಲ. ಸೊ ನೀವು ತಿಂದಾಗ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ನಮಗೂ ಕೆಲವೊಂದ್ಸತಿ ಹಂಗೆ ಆಯ್ತು ಇವಾಗ. ಸೊ ಇಟ್ಸ್ ನಾಟ್ ಎ ರೆಗ್ಯುಲರ್ ಫುಡ್ ಸ್ಪಾಟ್ ಅಂದ್ರೆ, ಸೊ ಡಿಫ್ರೆಂಟ್ ಆಗಿದೆ. ಆ ಪ್ರಯತ್ನ ಒಂದು ಮಟ್ಟಿಗೆ ಚೆನ್ನಾಗೇ ಆಗಿದೆ ಅಂತ ನನಗೆ ಅನ್ಸುತ್ತೆ ಅಲ್ವಾ ಸೌಜ? ಸೊ ನಾವು ಇನ್ನೊಂದ್ಸತಿ ಯಾರು ಫ್ರೆಂಡ್ಸ್ ಅವ್ರೇನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂದ್ರೆ ಖಂಡಿತ ಕರ್ಕೊಂಡ್ ಬರ್ತೀವಿ, ಆಯ್ತಾ? ಬಟ್ ಒಂದ್ಸಲ ನಾವು ಇಡ್ಲಿ ವಡೆ ಲವರ್ಸು, ಈ ಪಕ್ಕ ದೋಸೆ ರೈತ ಬಾತ್ ಲವರ್ಸು ಅವರೆಲ್ಲ ಬಂದು ಇದನ್ನ ಫಸ್ಟ್ ಟ್ರೈ ಮಾಡಿದಾಗ ಸ್ವಲ್ಪ ಅಯ್ಯೋ ನಂಗಿದೇನೋ ಅಂತ ಅನ್ಸ್ಬೋದು. ಬಟ್ ಇದು ಒಂಥರ ಡಿಫ್ರೆಂಟ್ ಫುಡ್, ನಂಗೆ ತುಂಬಾ ಇಷ್ಟ ಆಯ್ತು. ಇಟ್ಸ್ ಗುಡ್. ಅದು ಎಲ್ಲದನ್ನು ನಾರ್ಮಲ್ ಆಗಿ ಹೊರಗಡೆ ಹಿಂಗೆ ನಾವು ಇಡ್ಲಿ ತಿಂತೀವೋ ಹಂಗೆ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಂಡ್ ಬರ್ಬೇಡಿ. ಸೊ ಡೆಫಿನೆಟ್ಲಿ ಇದು ಯೂನಿಕ್ ಆಗೇ ಇರುತ್ತೆ ಅನ್ಕೊಂಬನ್ನಿ, ಯೂನಿಕ್ ಆಗೇ ಇದೆ ಆಕ್ಚುಲಿ. ಅದೇ ಒಂದ್ ಸೆಕೆಂಡ್ ಇಡ್ಲಿ ವಡೆ ಮತ್ತೆ ದೋಸೆ ಎಲ್ಲ ಇದೆ, ನಾವು ಟ್ರೈ ಮಾಡಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಟ್ರೈ ಮಾಡ್ತೀವಿ ಅಂತ ಅದು ನಾವು ರಿವ್ಯೂ ಮಾಡಿಲ್ಲ. ನಾವು ಮಾಡಿರೋದು ಡಿಫ್ರೆಂಟ್ ಫುಡ್ ಐಟಮ್ಸ್, ಏನ್ ಇವ್ರ ಸ್ಪೆಷಾಲಿಟಿ ಏನಿದೆ ಅದನ್ನ ಟ್ರೈ ಮಾಡಿದ್ವಿ.
ಇಟ್ ವಾಸ್ ಗುಡ್ ಆಕ್ಚುಲಿ. Yes. ಸೊ ನಾವು ಲೈಕ್ ನಿಮಗೆ ರೆಕಮೆಂಡ್ ಮಾಡ್ತೀವಿ ಬನ್ನಿ ಅಂತ. ಓಕೆ, ಮತ್ತೊಂದು ಫುಡ್ ಸ್ಪಾಟ್ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ಎಲ್ಲದನ್ನು ನೋಡ್ತಾ ಇರಿ. ಹಂಗೆ ಹಿಂದೆ ಹೋಗಿ ಇನ್ನೆಲ್ಲಿಗೆ ಹೋಗಿದೀವಿ ಏನು ಅಂತ ಚೆಕ್ ಮಾಡಿ. ಆಮೇಲೆ ನೀವು ಕೇಶಸ್ ಕಾರ್ನರ್ಗೆ ಹೋದ್ರೆ ನಿಮ್ಮ ರಿವ್ಯೂಸ್ನ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಅಥವಾ ಇನ್ನು ಯಾವ ಫುಡ್ ಸ್ಪಾಟ್ ನಾವು ಟ್ರೈ ಮಾಡ್ಬೋದು ಅನ್ನೋಕ್ಕೆ ಬೇಕಾದ್ರೆ ಸಜೆಷನ್ಸ್ ಕೊಡಿ, ನಾವು ಹೋಗಿ ಟ್ರೈ ಮಾಡ್ತೀವಿ. ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.